ಯಡೂರು ಲಿಂಗರೂಪಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರು ಪ್ರಸಿದ್ಧ ವೀರಭದ್ರ ಕ್ಷೇತ್ರವಾಗಿದ್ದು, ಇಲ್ಲಿನ ವೀರಭದ್ರ ಲಿಂಗಕ್ಕೆ ವೀರಭದ್ರ ವಿರೂಪಾಕ್ಷಲಿಂಗವೆಂದೇ ಹೇಳಲಾಗುತ್ತದೆ. ಭಸ್ಮದುಂಡಿಯ ರೂಪದಲ್ಲಿ ಈ ಲಿಂಗದ ಆರಾಧನೆ ನಡೆದುಬಂತು. ಇಲ್ಲಿ ವೀರಭದ್ರನ ಸಕಲ ರೂಪದ ಬದಲು ಲಿಂಗದ ರೂಪದಲ್ಲಿ ಪೂಜೆಯಿದೆ. ನೆಲಮಟ್ಟಕ್ಕೆ ಹೊಂದಿಕೊಂಡಂತೆ ಜಲಹರಿ ಪೀಠಭಾಗ ಮೇಲೆ ರುದ್ರಭಾಗವೆನಿಸುವ ಲಿಂಗದ ವ್ಯಾಸ ಸುಮಾರು ಅರ್ಧ ಅಡಿ ಎತ್ತರ ಇದೆ. ಮೇಲೆ ವಿಷ್ಣು ಭಾಗ ನಾಗಾಭರಣ ಅಡಿ ಎತ್ತರದ್ದಾಗಿ ಲಿಂಗಕ್ಕೆ ವಿಶೇಷ ಆಭರಣದಂತೆ ಕಂಗೊಳಿಸುತ್ತದೆ. ಗರ್ಭಗೃಹದ ಮುಂದಿನ ಆವರಣದಲ್ಲಿ ಜೋಡಿ ಬಸವ ವಿಗ್ರಹಗಳಿವೆ. ಅಗಲಿಸಿದ ಪಾದಗಳ ಗಣಪತಿ ವಿಷ್ಣು ಶಂಖಚಕ್ರಧಾರಿಯಾಗಿ ಇದ್ದು ಬಹುಶಃ ನೇತ್ರಕಮಲದರ್ಚನೆಯ ಸಂಕೇತವಾಗಿ ನಿಂತಿರುವಂತಿದೆ. ವೀರಭದ್ರನ ಕ್ಷೇತ್ರದ ಪ್ರಾಚೀನತೆಯ ಕುರುಹೆನಿಸುತ್ತದೆ. ಈ ಲಿಂಗರೂಪಿ ವೀರಭದ್ರನಿಗೆ ವಿಶಾಲಿ ಜಾತ್ರೆ ನಡೆಯುತ್ತದೆ. ಪೌಷ್ಯ ಅಮಾವಾಸ್ಯೆ, ಅವರಾತ್ರಿ ಅಮಾವಾಸ್ಯೆಯಲ್ಲಿ ಈ ಜಾತ್ರೆ ನಡೆದು 2 ದಿನ ದೇವರಿಗೆ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಈ ಉತ್ಸವ ಸಮಯದಲ್ಲಿ ಕರಡಿ ಮಜಲು ದೇವಟಿಗೆಯನ್ನು ದೇವಸ್ಥಾನದಿಂದ ಕಾಡದೇವರ ಮಠದವರೆಗೆ ಹಿಡಿದ ಭಂಗಿ ಗಮನಾರ್ಹ. ಕಲಾವಂತರು ಹಾಗೂ ಎಲ್ಲರ ಪಾಲುದಾರಿಕೆ ಇರುತ್ತದೆ. 5 ದಿನಗಳ ಕಾಲ ರುದ್ರ ಅಭಿಷೇಕವಿರುತ್ತದೆ. ಲಕ್ಷ ಬಿಲ್ವಾರ್ಚನೆ, ಮಹಾರಥೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ 100 ಗುಗ್ಗುಳ ಕಾರ್ಯಕ್ರಮ ಭಕ್ತರಿಂದ ನಡೆಯುತ್ತಲಿರುತ್ತವೆ. ಹೋಳಿ ಹುಣ್ಣಿಮೆಯಲ್ಲಿ ಅಗ್ನಿಕೊಂಡ ದೇವರ ಗುಗ್ಗುಳ ನಡೆಯುತ್ತದೆ. ಅಗ್ನಿಕೊಂಡಕ್ಕೆ ಮೊದಲು ಹಾಯುವವರು ಪುರವಂತರು, ನಂತರ ಉಳಿದವರು. ಆಶ್ವೀಜ ಅಂದರೆ ಆಶ್ವೀಜ ಶುದ್ಧ ಪ್ರತಿಪದೆಯ ಸಪ್ತಮಿದಲ್ಲಿ ನವರಾತ್ರಿ ಉತ್ಸವ ನಡೆಯುತ್ತದೆ. 8ನೇ ದಿನ ಜಾಗರಣೆ. ಮರುದಿನ ವೀರಶೈವರೆಲ್ಲ ಹಬ್ಬದಡಿಗೆ ಮಾಡಿ ನಮನ ಆಚರಿಸುತ್ತಾರೆ. ಕಳೆದ ಶತಮಾನದಲ್ಲಿ 1904ರಲ್ಲಿ ಅಪೂರ್ವವಾಗಿ ನಡೆಯುತ್ತಿದ್ದು, ನಂತರ ಈ ಆಚರಣೆಯನ್ನು ಪುನರಾರಂಭಿಸಿ 2004ರಲ್ಲಿ ಶತಮಾನೋತ್ಸವ ನಡೆಸಲಾಗುವ ಬಗ್ಗೆ ವ್ಯವಸ್ಥಾಪಕರು ಹೇಳಿದ್ದರು. ನವರಾತ್ರಿಯ ಸಂದರ್ಭದಲ್ಲಿ ಬನ್ನಿ ಮರಕ್ಕೆ ಹಸಿರು ಸೀರೆ ಉಡಿಸಿ ಭದ್ರಕಾಳಿ ವಿಗ್ರಹವಿಟ್ಟು ವೀರಭದ್ರ ಪಲ್ಲಕ್ಕಿ ಉತ್ಸವ ಸಹಿತ ಪೂಜಾಚಾರಗಳು ನಡೆಯುತ್ತವೆ. ಈ ಪಲ್ಲಕ್ಕಿ ಉತ್ಸವವು ದಲಿತರ ಕೇರಿಗೆ ಹೋಗಿ ಪೂಜೆ ಪಡೆಯುತ್ತದೆ. ನಂತರ ಹನುಮಂತನ ಗುಡಿಗೆ ಹೋಗಿ ಪಲ್ಲಕ್ಕಿ ಇಡಲಾಗುತ್ತದೆ. ಅಲ್ಲಿ ರಾತ್ರಿ 12 ಗಂಟೆಯವರೆಗೆ ಭಜನೆ ನಡೆಸಿ ನಂತರ ವಿಜಯದಶಮಿ ಆಚರಣೆ ನಡೆಯುತ್ತದೆ. ದವಹುಣ್ಣಿಮೆ ಆಚರಣೆಯೂ ಇಲ್ಲಿದೆ. ಈ ವೀರಭದ್ರ ದೇವಸ್ಥಾನದ ವಹಿವಾಟುಗಳೆಲ್ಲ ಅಲ್ಲಿನ ಶ್ರೀ ಕಾಡಸಿದ್ದೇಶ್ವರ ಸಂಸ್ಥಾನ ಮಠದ ಶ್ರೀ ಸಿದ್ಧಲಿಂಗೇಶ್ವರ ಗುರುಸಿದ್ದೇಶ್ವರ ಸ್ವಾಮಿಗಳಿಗೆ ಸೇರಿವೆ. ಇಲ್ಲಿನ ಪಂಚಲಿಂಗೇಶ್ವರ ಗುಡಿಯಲ್ಲಿ ನಾಲಿಸೆಗೆ 4 ಲಿಂಗಗಳಿದ್ದು, ಕೇಂದ್ರದಲ್ಲಿ 5ನೆಯ ಲಿಂಗವಿದ್ದು, ಪಂಚಪೀಠಗಳಲ್ಲಿ ಶಿವನ ಪಂಚಮುಖ ಸಂಕೇತವಾಗಿದೆ. ದೇಗುಲದ ಮುಂದಿನ ಆವರಣದ ಚೌಕಗೃಹದಲ್ಲಿ ಚಿರಂದೇವ ಸ್ವಾಮಿಗಳ ಛಾಯಾಚಿತ್ರವಿದೆ. ದಕ್ಷಯಜ್ಞ, ಶಿವ ದಾಕ್ಷಾಯಿಣಿಯರ ಮದುವೆ, ಸತಿ ಅಗ್ನಿಕುಂಡ ಹಾರಿದ್ದು ವೀರಭದ್ರನ ದಕ್ಷಯಜ್ಞ ಧ್ವಂಸ, ಹನುಮಂತನಿಗೆ ವೀರಭದ್ರನಿಂದ ಲಿಂಗದೀಕ್ಷೆ, ಅಜಶರ ದಕ್ಷ ಪ್ರಸೂತಿ ಇವರಿರ್ವರ ವರ್ಣಚಿತ್ರಗಳನ್ನು ಬಿಡಿಸಲಾಗಿದೆ. ವೀರಭದ್ರನ ಗುಡಿಯ ಗರ್ಭಗೃಹ ಚೌಕಾಕಾರವಾಗಿ ಕೆಳಮಟ್ಟಕ್ಕಿದೆ. ಅದರ ವಿಮಾನ ಗೋಪುರದಲ್ಲಿ ಅಷ್ಟಮುಖಿ ಭಿತ್ತಿಗಳು, ಕೋಷ್ಠಗಳಲ್ಲಿ ಶಿವಗಣದ ಮೂರ್ತಿಗಳಿವೆ. 3 ತಲಗಳಲ್ಲಿ ಇವುಗಳನ್ನು ಶಿಲ್ಪಿಸಿಡಲಾಗಿದೆ. ದ್ವಾರ ಗೋಪುರ ದ್ರಾವಿಡ ಶೈಲಿಯದಾಗಿದೆ. ಮಹಾದ್ವಾರ ಆದಿಲ್ ಶಾಹಿ ಪ್ರಭಾವಿತವಾಗಿದೆ. ದೇಗುಲದ ಒಳಾವರಣದಲ್ಲಿ ಸುತ್ತ ಜಗತಿ ಇದ್ದು ವಿಜಯನಗರ ಶೈಲಿಯನ್ನು ಹೋಲುತ್ತದೆ. ಬಲಭಾಗದಲ್ಲಿ ಆದಿಲ್ ಶಾಹಿ ಶೈಲಿಯ ಕೋಟೆ ಬಾಗಿಲು ಇದೆ. ಇದನ್ನು ನಗಾರಿಠಾಣೆ ಎನ್ನುವುದುಂಟು. ಇಲ್ಲಿನ ವೈಶಿಷ್ಟ್ಯವೆಂದರೆ ಗರ್ಭಗೃಹದ ದಕ್ಷಿಣ ಭಿತ್ತಿಕೋಶದಲ್ಲಿ ಬೀರನ ವಿಗ್ರಹವಿದೆ. ಗರ್ಭಗೃಹದಲ್ಲಿ ಸ್ವಯಂಭೂ ಲಿಂಗವೆನಿಸಿ ಒಳಗೆ ವೀರಭದ್ರನ ವಿಭೂತಿಲಿಂಗವಿದ್ದು ವೀರ ನೆನೆಸಿದೆ. ದೇಗುಲದ ಹಿಂಬದಿ ಪಶ್ಚಿಮ ಪ್ರಾಕಾರದ ಮೇಲ್ಭಾಗಕ್ಕೆ ಪೀರ ಸೇರದುಸಿದದನ ನೆಲೆಯಾಗಿದೆ. ವೀರ ಬೀರ ಪೀರ ರ ನೆಲೆಯಾಗಿ ಧಾರ್ಮಿಕ ಆರಾಧನಾ ಸಮನ್ವಯದ ನೆಲೆಯಾಗಿದೆ.
ಪೀರನಿಗೆ ದಿನವೂ ಮುಸ್ಲಿಮರಷ್ಟೇ ಅಲ್ಲದೆ ಇತರರು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮುಸ್ಲಿಮರು ವೀರಭದ್ರನಿಗೆ ನಡೆದುಕೊಳ್ಳುತ್ತಾರೆ. ಮುತ್ತೈದೆ ಹುಣ್ಣಿಮೆಯಲ್ಲಿ ಸವದತ್ತಿ ಎಲ್ಲಮ್ಮನಿಗೆ ಗೊಡಚಿ ವೀರಭದ್ರನಲ್ಲಿರುವಂತೆ ಇಲ್ಲಿಂದಲೂ ಸೀರೆ ಹಾಗೂ ಬಳೆ ಬಾಗಿನ ಕಳುಹಿಸಲಾಗುತ್ತದೆ. ವೀರಭದ್ರನ ಗೋಳಿಯನ್ನು ಮೇಯಲು ಬಿಟ್ಟಿದ್ದಾಗ ಕೃಷಿ ಬೆಳೆಯನ್ನು ಹಾಳು ಮಾಡಿತಂತೆ. ಅದನ್ನು ಕಂಡ ಜಮೀನಿನವರು ಗೋಳಿ ಕಡಿದು ಎಡೆ ಇಟ್ಟರಂತೆ. ವೀರಭದ್ರನು ಅದನ್ನೆಲ್ಲ ಹೂವಾಗಿಸಿ ಗೋಳಿಗೆ ಜೀವ ಕೊಟ್ಟನಂತೆ. ಆಗ ಗೋಳಿ ಕಡಿದವರು ವೀರಭದ್ರ ಭಕ್ತರಾದರಂತೆ. ಧಾರ್ಮಿಕ ಸಾಮರಸ್ಯ ಬೆಳೆಸಿದ ಸಂಕೇತವಾಗಿ ಹೆಣೆದ ಕತೆ ಇದೆನಿಸುತ್ತದೆ. ಈ ಮೇಲಿನ ಅಂಶವನ್ನು ಗಮನಿಸಿದಾಗ ವೀರಭದ್ರನ ಗುಡಿಯ ಇಲ್ಲಿನ ಪ್ರಾಚೀನತೆ, ವಿಜಯನಗರ, ಆದಿಲ್ಶಾಹಿ ಕಾಲದಲ್ಲಿ ಈ ಗುಡಿಯ ಜೀರ್ಣೋದ್ಧಾರ ಹಾಗೂ ಅಸ್ತಿತ್ವ ಮತ್ತು ಧಾರ್ಮಿಕ ಆರಾಧನಾ ಸಾಮರಸ್ಯದ ಸಂಗತಿಗಳು ಢಾಳವಾಗಿ ಗಮನಕ್ಕೆ ಬರುತ್ತವೆ. ಈ ವೀರಭದ್ರ ದಕ್ಷವರ್ಧನಗೈದ ಭೂಮಿ ಯಡೂರು. ಒಂದು ಕಾಲಕ್ಕೆ ಸ್ವರ್ಗೀಯ ಗ್ರಾಮವೆಂದು ಹೆಸರಾಗಿದ್ದ ನೆಲೆ ಇದು. ದಕ್ಷಯಾಗ ಮಾಡಿದ ನೆಲೆ ಇದಾಗಿದ್ದು ದಕ್ಷನ ಯಜ್ಞಕುಂಡ ಇದೆ. ಕೃಷ್ಣಾ ತೀರದಲ್ಲಿರುವ ಈ ಅಗ್ನಿಕುಂಡ ಪುರಾತನವೆನಿಸಿದ್ದು ವೀರಭದ್ರನ ಗುಡಿ ಯಜ್ಞ ಮಂಟಪದ ಮೇಲೆ ವಿಶಾಲ ಸ್ಥಳದಲ್ಲಿದೆ. ಯಾಗ ಧ್ವಂಸ ಸ್ಮರಣ ಕಾರಣವಾಗಿ ಇದು ರೂಢಿಗೆ ಬಂದಿರಬಹುದೇ? ಅಗ್ನಿಕುಂಡ 125 ಅಡಿ ಉದ್ದ, ದಕ್ಷಿಣೋತ್ತರವಾಗಿದ್ದು ಪೂರ್ವ ಪಶ್ಚಿಮವಾಗಿ 85 ಅಡಿ ಅಗಲವಾಗಿದೆ. ಅಗ್ನಿಕುಂಡದ ಮಧ್ಯದಲ್ಲಿ ವೀರಭದ್ರನ ಗರ್ಭಗುಡಿ ಇದೆ. 800 ವರ್ಷಗಳ ಹಿಂದೆ ಮೇವಾಡದ ಅರಸನೊಬ್ಬ ಈ ಗರ್ಭಗೃಹ ಕಟ್ಟಿಸಿದ ಎಂಬ ಐತಿಹ್ಯವಿಲ್ಲಿದೆ. ಈ ವೀರಭದ್ರ ಸ್ವಾಮಿಯ ಮೂಲ ಅರ್ಚಕರು ಕಾಡಸಿದ್ದೇಶ್ವರರ ಪಟ್ಟದ ಚರಮೂರ್ತಿಗಳು. ವೀರಗೋತ್ರಕ್ಕೆ ಸೇರಿದ ಶಿವಾಚಾರ ಮಠದವರು. ಇವರ ಅಧೀನಕ್ಕೆ 21 ಮನೆಯ ಸೇವಕರು ಗುಡಿಗೆ ಸಂಬಂಧಿಸಿ ಇದ್ದಾರೆ. ಈ ಯಡೂರಿಗೆ ಕಿದರಾಪುರ ಎಂಬ ಗ್ರಾಮ 4 ಮೈಲಿ ದೂರದಲ್ಲಿದ್ದು ಕೋಪೇಶ್ವರ ದೇಗುಲವೂ ಅಲ್ಲಿದೆ. ಸತಿ ಆಹುತಿಯಾದುದನ್ನು ಕೇಳಿ ಕೋಪಗೊಂಡ ಶಿವನ ಪ್ರತೀಕಾಗಿ ಈ ದೇಗುಲದ ಮೂರ್ತಿ ಇದೆ. ಯಡೂರಿನ ಪೂರ್ವಕ್ಕೆ 2 ಮೈಲಿ ದೂರದಲ್ಲಿ ಕಡೆಬಾಗಿಲ ವೀರಣ್ಣ ಇದ್ದಾನೆ. ದಾಕ್ಷಾಯಿಣಿ ಮತ್ತು ನಂದಿ ಯಜ್ಞ ಮಂಟಪಕ್ಕೆ ಬಂದ ದಾರಿಯೂ ಇದು ಎಂಬ ನಂಬಿಕೆ ಇದೆ. ಯಡೂರಿನ ಉತ್ತರಕ್ಕೆ ದಾಕ್ಷಾಯಿಣಿ ಜೊತೆಯಲ್ಲಿ ಬಂದ ಚಂದ್ರೇಶ್ವರ ಎಂಬ ಗಣಮೂರ್ತಿಗೆ ಸಂಬಂಧಿಸಿದ ಚಂದೂರು ಇದೆ. ಯಡೂರಿನ ಪಶ್ಚಿಮಕ್ಕೆ ವಿಭೂತಿ ದೊರೆಯುವ ರಾಮಲಿಂಗನ ಗುಡಿ ಇದೆ. ಈ ಹಿನ್ನೆಲೆಗಳಲ್ಲಿ ಶ್ರೀ ಜಚನಿಯವರು ಯಡೂರು, ಎಡೆಯೂರು, ದಕ್ಷ ಬ್ರಾಹ್ಮಣ ಜನ್ಮದ ಎಡೆಯಾಗಿರಬೇಕು. ಹಾಗಿದ್ದರೆ ವೀರಭದ್ರ ಈ ನೆಲೆಯ ಲೀಲಾಮೂರ್ತಿಯಾಗಿ ಕನ್ನಡಿಗ ಎಂಬುದಕ್ಕೆ ಸಾಕ್ಷಿ ಎಂದು ಪರಿಭಾವಿಸಿದ್ದಾರೆ. ಇದರ ಜೊತೆಗೆ ಚನ್ನಬಸವಣ್ಣನ ವಚನದಲ್ಲಿ ಬರುವ ವೀರಭದ್ರ ಭೀಮಾದ್ರಿಯಲ್ಲಿ ರಚಿಸಿದ ಪೂಜಾ ಮಂಟಪ ಓ ದಕ್ಷಯಾಗವಾಟಿಯದು. ಶಿವರಹಸ್ಯವು ಹೇಳುವಂತೆ ಹಿಮಾದ್ರಿಯ ತಪ್ಪಲಿನಲ್ಲಿ ಕಾಶಿಗೆ ಪಶ್ಚಿಮದಲ್ಲಿ ಹರಿದ್ವಾರದ ಹತ್ತಿರ ಇರುವ ಕನಕಲ ಕ್ಷೇತ್ರ ವೇ ದಕ್ಷಯಜ್ಞ ಮಂಟಪದ ನೆಲೆ ಎಂಬ ಉದ್ಧತಗಳನ್ನು ಹೇಳಿದ್ದಾರೆ. ನಕ್ಷತ್ರ ಚಿಹ್ನೆ ಆದರೆ ದಕ್ಷಯಜ್ಞ ಕತೆ ದಕ್ಷಿಣದ್ದು ಎಂಬ ಭಾವನೆಯೂ ಇದೆ. ಅಂದರೆ ಜನಪದ ನೆಲೆಯಲ್ಲಿ ಹಾಗೂ ಶಿಷ್ಟ ನೆಲೆಯಲ್ಲಿ 2 ಕಥಾ ಪರಂಪರೆಗಳು ಸೃಷ್ಟಿಗೊಂಡಿರುವುದು ವಿದಿತವಾಗುತ್ತದೆ. ಶಿಷ್ಟ ನೆಲೆಯಲ್ಲಿ ಈ ಮಹತ್ವದ ಲೀಲೆಗಳು ಉತ್ತರ ಭಾಗದಲ್ಲಿ ನಡೆದಂತೆ ತೋರಿ ಆ ಭಾಗದ ವೈಭವೀಕರಣವನ್ನು ತೋರಿವೆ ಎಂದಾಗುತ್ತವೆ. ಜನಪದೀಯ ನೆಲೆಯು ಮಣ್ಣಿನ ವಾಸನೆಗನುಗುಣವಾಗಿ ವೀರಭದ್ರನನ್ನು ತಮ್ಮವನನ್ನಾಗಿಸಿಕೊಂಡಿವೆ ಹಾಗೂ ಸಡಗರಿಸಿಕೊಂಡಿರುವುದರ ಪ್ರತೀಕವಾಗಿ ಇಂದಿನ ಯಡೂರಿನ ಸಮೀಪಕ್ಕಿರುವ ಕಿದ್ರಾಪುರ, ಚಿತ್ತಾಪುರ, ಚಿತಿಯಪುರ ಸತಿಯು ಅಗ್ನಿಗೆ ಹಾರಿದ ನೆಲೆ. ವೀರಭದ್ರ ದಕ್ಷಮರ್ದ ಗೈದ ನೆಲೆ ಎಂಬ ಕಥೆಯೇ ಇದೆ. ಯಡೂರಿನ ವೀರಭದ್ರ ವಿರೂಪಾಕ್ಷಲಿಂಗ, ಭಸ್ಮದುಂಡೆಯಲಿಂಗ ಎಂಬ ಮಾತಿಗೆ ಪೋಷಕವಾಗುವ ಮಣ್ಣಿನ ವಾಸನೆಯ ಕತೆ ಇದು. ಯಡೂರು ವೀರಭದ್ರ ಗೊಡಚಿಯ ನೆಲೆಯ ಸ್ಥಾಪನೆಯ ವೀರಭದ್ರ ಮೂರ್ತಿಗಿಂತ ಪ್ರಾಚೀನ ಎಂಬುದಕ್ಕೆ ಹುಟ್ಟಿರುವ ಕಥಾ ಸಂಕೇತವನ್ನು ನೆನೆಸಿದರೆ 12ನೇ ಶತಮಾನಕ್ಕೆ ಪೂರ್ವದಿಂದಲೂ ಈ ವೀರಭದ್ರ ವಿರೂಪಾಕ್ಷ ಲಿಂಗ ಅಸ್ತಿತ್ವದಲ್ಲಿತ್ತೆಂದಾಗುತ್ತದೆ. ಒಟ್ಟಾರೆ ಜನಪದಕ್ಕೂ ಶಿಷ್ಟಪದಕ್ಕೂ ಮಾನ್ಯವಾದ ವೀರ ಸಂಕೇತ ವೀರಭದ್ರ ವ್ಯಕ್ತಿತ್ವವಾಗಿದೆ.
ಪೌರಾಣಿಕ ಹಿನ್ನೆಲೆಯುಳ್ಳ ಯಡೂರು ಲಿಂಗರೂಪಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕ್ಷೇತ್ರ ದರ್ಶನವನ್ನು ಮಾಡಿ ಪುನೀತರಾಗಿರಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.